ನಮ್ಮ ಸಿಸ್ಟರು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ನೋಡ್ಬೋದು ಏನೇನು ಸ್ಪೆಷಲ್ ಮಾಡಿದ್ದೀವಿ ಅಂತ. ಜಾಮೂನ್, ಚಪಾತಿ, ಬದನೆಕಾಯಿ, ಚಟ್ನಿ. ಇದು 1 month ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ದೀವಿ ಎಲ್ಲರೂ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ನಮ್ಮ ಸಿಸ್ಟರು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಇನ್ವೈಟ್ ಮಾಡಿದ್ವಿ, ಊಟಕ್ಕೆ ಇನ್ವೈಟ್ ಮಾಡಿದ್ವಿ. ನಮ್ಮ ತಂಗಿ, ಅವ್ರ ಯಜಮಾನ್ರು, ಅವ್ರ ಅತ್ತೆ, ಸೊ ಎಲ್ಲರೂ ಬರ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಹಾಗೆಗೋಸ್ಕರ ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಬರೋಕ್ಕಿಂತ ಮುಂಚೆ ಹೇಳಿದ್ಲು ಜಾಮೂನ್ ಏನು ಸ್ವೀಟ್ ಬೇಕು ಅಂತಂದರೆ ಜಾಮೂನ್ ಬೇಕು ಅಂತ ಆಕಿನ ಹೇಳಿದ್ಲು. ಹಂಗಾಗಿ ಜಾಮೂನ್ ಮಾಡಿದ್ವಿ. ಸೊ ಮತ್ತೆ ಏನೇನು ಅಡುಗೆ ಮಾಡ್ತೀವಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಇವತ್ತು ಮೆನು ಏನೇನು ಅಂತಂದರೆ ಜಾಮೂನ್ ಆಗಿದೆ, ಚಪಾತಿ, ಕರ್ದ ಬದನೆಕಾಯಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ. ಮತ್ತೇನು ಮಾಡಕತ್ತೀವಿ ಮಮ್ಮಿ? ಈರುಳ್ಳಿ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ, ಅನ್ನ, ಸಾಂಬಾರು, ಮೊಸರನ್ನ ಅಂದ್ಕೊಂಡಿದ್ದೀವಿ, ನೋಡಬೇಕು. ಹಪ್ಳ. ಇಷ್ಟು ಐಟಮ್ಸ್ ಇದೆ ಇವತ್ತು. ಇಷ್ಟು ದಿನ ನಮ್ಮ ತಂಗಿ ಈ ಸೀಟ್ ತೊಗೊತಾ ಇದ್ಲು. ಇವತ್ತು ನಮ್ಮ ಯಜಮಾನ್ರು ಎಲ್ಲ ತರಕಾರಿ ಕಟ್ ಮಾಡಿಕೊಡ್ತಿದ್ದಾರೆ. ಸುಷ್ಮಿತನ ಸೀಟ್ ಇವ್ರು ತೊಗೊಂಡಿದ್ದಾರೆ. ಕಣ್ಣಾಗ ನೀರು ಬಂದ್ವಾ? ಅಳ್ಬಿಡ ಬಿಡು. ಸೊಸೆ ಇರ್ಲಾರ್ದ ಅಳ್ತಾ ಇದ್ದಾರೆ ಇವರು. ಸೊಸೆ ಬರ್ತಾಳೆ, ಇವಾಗ ಊಟಕ್ಕೆ ಬರ್ತಾಳೆ. ಸೊಸೆಗೋಸ್ಕರ ಏನು ಸ್ಪೆಷಲ್ ಮಾಡ್ತಾ ಇದೆಯಾ ನೀನು? ಹಾಂ ಅಮ್ಮ, ಓಯ್, ಸೊಸೆಗೋಸ್ಕರ ಏನು ಸ್ಪೆಷಲ್ ಮಾಡಕತ್ತ ಹೇಳೋ? ಹಾಂ, ನೀನು ಮಾಡಲ್ಲ? ಆಕೆಗೋಸ್ಕರ ಏನು ಸ್ಪೆಷಲ್? ಯಾಕಾ ನೀರಾಗ ಫಸ್ಟು ಉಳ್ಳಾಗಡ್ಡೆ ನೀರಾಗ ಹಾಕ್ಬೇಕು, ನೀರಾಗ ಹಾಕಿ ಕಟ್ ಮಾಡಬೇಕು. ಯಾಕೆ ಎದ್ದು ಹೊಂಟುಬಿಟ್ಟಿಯಲ್ಲ? ಹಾಂ, ಸೊ ಎಲ್ಲ ತರಕಾರಿ ಕಟ್ಟಾಗಿದೆ. ಬದನೆಕಾಯಿ ಇದು ಮಾಡಬೇಕು. ಜಾಮೂನ್ ಆಗಿದೆ. ಟೈಮ್ ಇವಾಗ 1:30. ಸೊ ಎಲ್ಲ ಅಡುಗೆ ಇವಾಗ ರೆಡಿ ಆಯಿತು. ಸೊ ಏನೇನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಚಪಾತಿ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ. ಜಾಮೂನು, ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ, ರೈಸು, ಇದು ಸೊಪ್ಪು ಸಾಂಬಾರು. ಇಲ್ಲಿ ನಮ್ಮ ಕರ್ದ ಬದನೆಕಾಯಿ ಮಾಡ್ತಾಯಿದ್ದಾರೆ. ನಮ್ಮ ತಂಗಿ ಕರ್ದ ಬದನೆಕಾಯಿ ಇಷ್ಟ, ಅದಕ್ಕೆ ಕರ್ದ ಬದನೆಕಾಯಿ, ಮಜ್ಜಿಗೆ, ಇದು ಹಾಗೆ ಇದು ಉಳ್ಳಾಗಡ್ಡಿ ಮತ್ತು ಮಾವಿನಕಾಯಿ ಚಟ್ನಿ. ಇದು ಬಂದ ತಕ್ಷಣ ಕೊಡೋಕ್ಕೆ ಶರ್ಬತ್ತು. ಹಾಗೆ ಇಲ್ಲಿ ಹಪ್ಪಳ ಇದೆ. ಮೇಡಮ್ ಅವ್ರು ಬಂದರು. ಏನಂತಂದಿರ ಮನೆ ಒಂಥರ ಅನ್ಸ್ತದೆ. ಏನನ್ಸದ? ನೋಡಿ ಇಲ್ಲಾರ ಖಾಲಿ ಫುಲ್ ಬಿಲ್ಡಪ್ ತೊಗೊತಿದ್ದಾಳೆ. ನೋಡಿ ಎಷ್ಟು ಬಿಲ್ಡಪ್ಪು. ನೀನಿಲ್ಲ ಅಲ್ಲ, ಫುಲ್ ಖಾಲಿ ನೀನಿಲ್ಲ ಅಲ್ಲ, ಅದಕ್ಕೆ. ನೋಡ್ಬೋದು ಏನೇನು ಸ್ಪೆಷಲ್ ಮಾಡಿದ್ದೀವಿ ಅಂತ. ಜಾಮೂನ್, ಚಪಾತಿ, ಬದನೆಕಾಯಿ, ಚಟ್ನಿ. ಮೇಡಮ್ ಅವ್ರು ಆರಾಮ್ ನಿಂತ್ಬಿಟ್ಟಿದ್ದಾರೆ. ಹೋಗು ಹೋಗು. ಹೆಂಗೆ ಇಟ್ಟು ಅಡುಗೆ ಚಲೋ ಮಾಡಿನ? ಎಲ್ಲ ನಾನೇ ಮಾಡಿದ್ದು. ಹಾಂ, ಚಲೋ ಮಾಡಿನ ಇಲ್ಲ? ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಸಿಸ್ಟರ್ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಬಂದಿದ್ದಕ್ಕೋಸ್ಕರ ಪಾನಿಪುರಿ. ಹ್ಞೂ, 1 month ಆ್ಯನಿವರ್ಸರಿ ಸ್ಪೆಷಲ್. 1 month ಆಯಿತು. ಹೇಗೆ ಅನಿಸ್ತಾ ಇದೆ ಡೊಮ್ಮೆ ಮದುವೆ ಆಗಿ? 1 month ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ದೀವಿ ಎಲ್ಲರೂ. ಅದಕ್ಕೆ ಐಸ್ ಕ್ರೀಮಾ? ಐಸ್ ಕ್ಯೂಬ್ಸ್. ನಾನು ಅದಕ್ಕೆ ಐಸ್ ಕ್ರೀಮ್ ಅಂತೇಳಿ. ಲಾಸ್ಟ್ ಟೈಮ್ ಇವ್ರು ಬಂದಾಗ ನಾವು ಸಂಜೆವರೆಗೂ ಇರೋಕ್ಕಾಗಿದ್ದಿಲ್ಲ. ನಮ್ಮ ತಂಗಿ ಬಂದಾಗ ಅಲ್ಲ ಡೊಮ್ಮಿ, ಲಾಸ್ಟ್ ಟೈಮ್ ಊಟಕ್ಕೆ ಕರೆದಾಗ ನಾವು ಸಂಜೆವರೆಗೂ ಇರೋಕ್ಕಾಗಿದ್ದಿಲ್ಲ. ಅವತ್ತೇ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ನಿಮಗೆ. ಹಾಕಿಲ್ಲ, ಪಾನಿಪುರಿ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಅವತ್ತು ನಾವು RCB ಮ್ಯಾಚ್ ನೋಡೋಕೆ ಹೋದ್ವಿ. ಹಂಗಾಗಿ ಇವಾಗ ಅವತ್ತಿಂದು ಪಾನಿಪುರಿ ಇವತ್ತು. ಹೇಗಾಗೈತೆ ಪಾನಿ? ಟೇಸ್ಟ್ ನೋಡೋಣ. ಸೊ ಎಲ್ಲರೂ ತಿಂದಾದ್ರೆ ಹೇಗಾಗೈತೆ ಮಲ್ಲಿಕ? ಚಲೋ ಆಗೈತಾ? ಡುಮ್ಮಿ ನೀನು ತಿಂದಿಲ್ಲ? ಹೇಗಾಗೈತಣ್ಣ? ಮೇನ್ ಗೆಸ್ಟ್ ಹೇಳ್ಬೇಕು. ಹೇಗಾಯ್ತು? ಚಲೋ ಆಗೈತೆ ತಿಲ್ಲಕ್ಕ? ನೀನು ಜಿಮ್ಗೆ ಹೋಗ್ತಿಲ್ಲ, ಪಾನಿಪುರಿ ತಿನ್ನಲ್ಲ? ಹ್ಞೂ, ಆಲೂಗಡ್ಡೆ ಪ್ರೋಟೀನ್ ಇರುತ್ತಂತ. ಆಲೂಗಡ್ಡೆಗೆ ಯಾವ ಪ್ರೋಟೀನ್ ಇರುತ್ತಾ?
ಇವಾಗ ಪಾನಿಪುರಿ ತಿಂದಾಯ್ತು. ಹೇಗಿತ್ತು ನಿಮಗೆ ಪಾನಿಪುರಿ? ಸೂಪರ್ ಆಗಿತ್ತು ನಮ್ಮ ಪಾನಿಪುರಿ. 1 ತಿಂಗಳಾಯ್ತು ಮದುವೆ ಆಗಿ. ಅಯ್ಯೋ ಬಂಗಾರಿ. ಸೊ ಪಾನಿಪುರಿ ತಿಂದಾಯ್ತು. ಇವಾಗ ನೆಕ್ಸ್ಟ್ ಮ್ಯಾರೇಜ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ತೋರಿಸ್ತೀನಿ ಅಂದ್ಕೊಳ್ಳಿ ನಿಮಗೆ. ನೋಡಿ ಇವಾಗ ನಮ್ಮ ಸಿಸ್ಟರ್ ಜ್ಯುವೆಲ್ರಿ ಹಾಲ್ ಮಾಡ್ತಾಳೆ ಫ್ರಮ್ ಮೀಶೋ. ಸೊ ಜ್ಯುವೆಲ್ರಿ ಹಾಲ್ ಎಲ್ಲಿ ತೊಗೊಂಡಿದ್ದು ಮೇಡಮ್ ಇವನ್ನ? ಇದು ನಮ್ಮ ಮೀಶೋ ಅಂತ ಆರ್ಡರ್ ಮಾಡಿದ್ದು. ನೋಡಿ ನಾವು ಒಂದು ಲಾಸ್ಟ್ ಟೈಮು ಆರೆಂಜ್ ಸೀರೆ ತೊಗೊಂಡಿದ್ವಲ್ಲ, ನಾನು ಅಷ್ಟೇ ರಿವೀಲ್ ಮಾಡಬಾರ್ದು. ಇವಾಗ ರಿವೀಲ್ ಮಾಡ್ಬಾರ್ದ? ನಾನು ವಿಡಿಯೋ ಹಾಕೋದು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಬಿಡು. ನಾನು ದೊಡ್ಡ ಬರ್ತಾವೇನೋ. ಸೊ ಏನು ಅಂತಂದರೆ ಲಾಸ್ಟ್ ಟೈಮ್ ಆರೆಂಜ್ ಸೀರೆ ನಾನು ಒಬ್ಬಳೇ ಉಟ್ಕೊಂಡಿದ್ದೆ. ಈ ಸಲ ಅಂದರೆ ಬಳೆಶಾಸ್ತ್ರಕ್ಕೆ ನಮ್ಮ ಸಿಸ್ಟರ್ಸ್ ಅಂದರೆ 3 ಜನ ಸಿಸ್ಟರ್ಸು ಬಳೆಶಾಸ್ತ್ರಕ್ಕೆ ಅದು ಆರೆಂಜ್ ಟ್ರೆಡಿಷ್ನಲ್ ಸಾರಿ ಇದೆಲ್ಲ ಅದು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಂದು ಸೀರೆ ಮುಂಚೆನೇ ಇತ್ತು, ಇವರಿಬ್ಬರು ಅದಕ್ಕೋಸ್ಕರ ಅಂತಲೇ ಹೊಸದು ತೊಗೊಂಡಿದ್ದಾರೆ. ಸೊ ಗೊತ್ತಲ್ಲ, ಬರೀ ಸೀರೆ ತೊಗೊಂಡ್ರೆ ಆಗೋದಿಲ್ಲ, ಅದಕ್ಕೆ ಮತ್ತೆ ಮ್ಯಾಚಿಂಗ್ ಜ್ಯುವೆಲ್ರಿ ಎಲ್ಲರೂ ತರಿಸಿದ್ದೀವಿ. ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ. ಇಯರಿಂಗ್ಸ್ ಆಯ್ತಾ? ಇದು ಇಯರಿಂಗ್ಸ್ ನೋಡಿದ್ರಿ. ನೆಕ್ಸ್ಟ್ ಡಿಸ್ಕ್ಲೇಮರ್, ಯಾವುದು ಸ್ಪಾನ್ಸರ್ಡ್ ಅಲ್ಲ. ಹೌದಲ್ಲ. ನೆಕ್ಸ್ಟ್ ಇದು ಬಿಂದಿಯಾ. ಓಕೆ, ಫುಲ್ ಸೆಟ್ ಎಲ್ಲನೂ ಆರ್ಡರ್ ಮಾಡಿಯಾ ನೀನು? ಇಲ್ಲ, ಇದು ನಮ್ಮ ನಾನು ಲಾಸ್ಟ್ ಟೈಮ್ ಎಲ್ಲನೂ ತರಿಸಿದ್ದೆ, ಬಟ್ ನೀಟಾಗಿ ರೆಡಿ ಆಗಕ್ಕೆ ಆಗಿಲ್ಲ, ಟೈಮ್ ಶಾಪ್ ಮಾಡಿರೋದಲ್ಲ, ಮೀಶೋಯಿಂದ ಅಲ್ಲ, ಆಫ್ಲೈನು. ನಮ್ಮ ಚೆನ್ನಾಗಿದೆ. ಕಕ್ಕಿ ಹತ್ರ ಇತ್ತು. ಓಕೆ, ನೆಕ್ಸ್ಟ್ ಆಯ್ತಾ, ಇದು ಮುಗೀತು. ನಾವು ಈ ಥರ ತರಿಸಿಲ್ಲ, ಯಾಕಂದರೆ ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಐತಿ ಈ ಥರದ್ದು. ರಡುಮಿ ಎಲ್ಲರ ಹತ್ರನೂ ಈ ಥರದ್ದು ಐತಿ, ಹಂಗಾಗಿ ಬೇರೆ ಸೆಟ್ಟು ಚಲೋ ಬಂದೈತೆ. ಆದ್ರೆ ನೈಸ್, ಸುಮ್ಮನೆ ಚೆನ್ನಾಗಿದೆ. ಆಗುತ್ತೆ ಅಂತ. ಚೆನ್ನಾಗಿದೆ. ಮತ್ತೆ ಇದ್ರಾಗ ಒಂದು ನಂದು ತೋರಿಸ್ತೀನಿ ನಿಂತ್ಕೊ. ನಂದು ಬಂದೇ ಇಲ್ಲ. ಅದು ಇದು ಸೊಂಟದ ಪಟ್ಟಿ ಇರ್ಲಿಲ್ಲ. ನಿಮ್ ಕಡೆ ಬೆಲ್ಟ್ ಐತಲ್ಲ, ಆ ಕಡೆ ಬೆಲ್ಟ್ ಇದ್ದಿಲ್ಲ. ನೋಡಿ ಬಂಗಾರ ಕಾಸಿನ ಸರ ಬಡ್ಡಿ ಬಂಗಾರಮ್ಮ ಆಗ್ತಾಳಂತೆ ಈಕಿ. ಎಲ್ಲ ನೀಟಾಗಿ ತಂದೀವಿ, ರೆಡಿ ಆಗ್ಬಾರ್ದು, ಟೈಮ್ ಕೊಡ್ಬಾರ್ದು ಆಗಿದೆ ಅವಾಗ. ನಾವು ಜಲ್ದಿ ರೆಡಿ ಆಗ್ಬಿಡೋಣ. ಲಾಸ್ಟ್ ಟೈಮ್ ನಂಗೆ ಮದುವೆಗೆ ನೋಡಿದಿಲ್ಲ, ಹೆಂಗ್ ಮಾಡಿದ್ದಿಲ್ಲ. ಬಳೆಶಾಸ್ತ್ರದ್ದು ನಾನೇ ರೆಡಿ ಆಗಿದ್ದು, ಬಳೆಶಾಸ್ತ್ರದಿಂದ ಬಳೆ ಫೋಟೋಸ್ ಇಲ್ಲ ನನಗೆ. ಫೋಟೋಸ್ ಇಲ್ಲ, ಯಾಕಿಲ್ಲ, ಎಲ್ಲ ಚಲೋ ಬಂದವ. ಲಾಸ್ಟ್ ಟೈಮು ಇದು ಟ್ರೆಡಿಷ್ನಲ್ ಸೀರೆ ಮೇಲೆ ಚೆನ್ನಾಗಿ ರೆಡಿ ಆಗಬೇಕು ಅಂತ ನಾನು ಫುಲ್ ಸೆಟ್ಟು ಎಲ್ಲ ತಂದಿಟ್ಕೊಂಡಿದ್ದೆ, ಬಟ್ ರೆಡಿಯಾಗಿ ಟೈಮೇ ಸಿಕ್ಕಿಲ್ಲ ಅಲ್ಲ ನನಗೆ. ನೀಟಾಗಿ ಆ ಸಾರಿ ಮೇಲೆ ರೆಡಿಯಾಗಿ ಟೈಮೇ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಸಲ ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗಿಬಿಡೋಣ. ಯಾರು ಏನಾದರೂ ಮಾಡಲಿ, ಬೆಳಗ್ಗೆ 6 ಇಲ್ಲಾಂದ್ರೆ 7 ಗಂಟೆನಷ್ಟರಲ್ಲಿ ರೆಡಿಯಾಗಿ ಕುತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡೋಣ ಅಂತೀವಿ ಅಷ್ಟೇ, ಅಲ್ಲಿ ಹೋದ್ಮೇಲೆ ಏನಾಗಲ್ಲ. ನೋಡೋಣ. ಸೀರೆ ಪಾಪ ಅವರು ನಂದಂತರೂ ಸೀರೆ ತೊಗೊಂಡಿದ್ದೆ, ಇವ್ರು ಅದಕ್ಕೋಸ್ಕರ ಅಂತಲೇ ಸಪ್ರೇಟ್ ಸೀರೆ ನೋಡಿ ಇಷ್ಟು ಸೆಟ್ ಎಲ್ಲ ತಂದಿದ್ದಾರೆ. ರೆಡಿ ಆಗಿಲ್ಲ ಅಂದರೆ ನೋಡೋಣ. ಫೋಟೋ ಶೂಟ್ ಅಂತ ತರಿಸಿರೋದು. ಆ ಸಾರಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಎಲ್ಲರೂ ಎಲ್ಲ ಸೆಟ್ ಎಲ್ಲ ತರಿಸಿದ್ದೀವಿ. ನೋಡ್ಬೇಕು. ಹೇರ್ ಸ್ಟೈಲು ಮೇಕಪ್ ಅವರೇ ಸಿಗ್ತಾ ಇಲ್ಲ ಈಗ ಊರಲ್ಲಿ. ಈಗ ಆ ಟೈಮಲ್ಲಿ ಫುಲ್ ಮದುವೆ ಇದೆ ಅಂತೆ. ಸೊ ಆ ಡೇಟಿಗೆ ನಮಗೆ ಹೇರ್ ಸ್ಟೈಲು ಮೇಕಪ್ ನಾವು ಮಾಡ್ಕೋಬೋದು, ಬಟ್ ಹೇರ್ ಸ್ಟೈಲ್ ಅವರೇ ಸಿಗ್ತಿಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗಿದೆ ಇವಾಗ. ನೋಡಿ ಇದು ಸೊಂಟದ ಪಟ್ಟಿನೂ ತರಿಸಿದಾಳೆ. ಫುಲ್ ಎಲ್ಲ 250 ಫುಲ್ ಬಜೆಟ್, ಓವರ್ ಆಲ್ ಬಜೆಟ್ 1500 rupees. 1000 ಸೊಂಟದ ಪಟ್ಟಿ, ಇಯರಿಂಗ್ಸು, ಇದು ಬಿಂದಿ, ಕಾಸಿನ ಸರ. ನಿಮಗೆ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಕೊಡ್ತೀವಿ ಲಿಂಕ್ನ. ನೆಕ್ಸ್ಟ್ ಇನ್ನೊಂದೇನೋ ತರಿಸಿದಲ್ಲ, ಕಾಸಿನ ಸರ. ಇದು ಕಾಸಿನ ಸರ, ಇದು ಸೊಂಟದ ಪಟ್ಟಿ ಅಷ್ಟೇನಾ? ನಾನು ಮದುವೆಗೆ ಏನೇನು ಜ್ಯುವೆಲ್ರಿ ಶಾಪ್ ಮಾಡೀನಿ ಅಂತ ನೋಡೋಣ. ಸಪ್ರೇಟ್ ಹಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸಪ್ರೇಟ್ ವಿಡಿಯೋ ನೋಡೋಣ. ನನಗೆ ಟೈಮೇ ಸಿಗ್ತಾ ಇಲ್ಲ, ಯಾಕೋ ಇವಾಗ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮ್ ನಮಗೆ. ನೋಡಿ ನಮ್ಮ ತಂಗಿ ಬಂದಮೇಲೆ ಆಫ್ಟರ್ ಆಲ್ಮೋಸ್ಟ್ ಅವ್ರು ಬಂದು ಯಾವಾಗ ನೀವು 2 ವೀಕ್ಸ್ ಆಯ್ತಾ ನೀವು ಬಂದು ನಮ್ಮ ಮನೆಗೆ? 2 ವೀಕ್ಸ್ ಆದಮೇಲೆ ನೆಕ್ಸ್ಟ್ ಇವತ್ತೇ ನಾನು ಮತ್ತೆ ಅವ್ರು ಬಂದಾಗ ವಿಡಿಯೋ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಅವ್ರು ಬಂದಾಗ ಪಾಪ ಸಂಜೆವರೆಗೂ ನಾವು ಇರೋಕ್ಕಾಗಿಲ್ಲ. ಸೊ ನಮ್ಮದು ಮ್ಯಾಚ್ ನೋಡೋದು ಅವಸರದಲ್ಲಿ ಹಂಗೆ ನಾವು ಹೋಗ್ಬಿಟ್ವಿ. ನಮ್ಮ ಮಮ್ಮಿ ಎಲ್ಲ ಇದ್ದಲ್ಲ, ಅವ್ರು ಕಳಿಸಿದ್ರು. ಸಂಜೆವರೆಗೂ ಎಷ್ಟು ಗಂಟೆ ಹೋಗಿದ್ರಿ? 6 ಗಂಟೆವರೆಗಲ್ಲ ನೀವು? ಸೊ ಅದಕ್ಕೋಸ್ಕರ ಅವತ್ತು ಸಂಜೆವರೆಗೂ ಇರೋಕ್ಕಾಗಿಲ್ಲ ಅಂತ ಇವತ್ತು ಅವ್ರು ಬಂದಾಗ ಪಾನಿಪುರಿ ಎಲ್ಲ ಸ್ಪೆಷಲ್ ಮಾಡಿದ್ವಿ. ಪಾನಿಪುರಿ ಆದಮೇಲೆ ನಮ್ಮ ಮಲ್ಲಿಕ ಬಿಸಿ ಬಿಸಿ ಏಲಕ್ಕಿ ಬಿಸಿ ಬಿಸಿ ಚಾ ಬಿಸಿದೇ ಇರುತ್ತೆ. ಮಲ್ಲಿಕ ಟೀ
ಮಲ್ಲಿಕಾ ಏಲಕ್ಕಿ ಟೀ ಸೂಪರ್, ಬಿಸಿ ಬಿಸಿ. ತಲೆನೋವು ಯಾರಿಗಾರು ಇದ್ರೆ ತಲೆನೋವು ಹೋಗ್ಬಿಡುತ್ತೆ ನಮ್ಮ ಮಲ್ಲಿಕಾ ಚಾ ಮಾಡಿದ್ರೆ. ತಲೆನೋವು ಬಂದೈತಂತ ಮತ್ತೆ ಎಲ್ಲಿಗೆ ವಾಪಸ್ ತಲೆನೋವು ಬಂದ್ರಂತ. ಪಾನಿಪುರಿ ಇಂಪಾರ್ಟೆಂಟ್ ಅಲ್ಲ, ಟೀ ಹೆಂಗಾಗಿದೆ ಹೇಳ್ರಿ. ಸೂಪರಾ. ನೆಕ್ಸ್ಟ್ ನಾವು ಟೀ ಅಂಗಡಿ ಓಪನ್ ಮಾಡೋಣ ಅನ್ಕೊಂಡಿವಿ. ಅದಕ್ಕೆ ಮಾಡ್ಬೋದಲ್ಲ ಮಲ್ಲಿಕಾ? ಟೀ ಅಂಗಡಿ ಓಪನ್ ಮಾಡ್ಬೋದಂತೆ. 50 ರೂಪಾಯಿಗೆ ಒಂದು ಟೀ. ಏನ್ ಅನ್ಕೊಡು. ಏಲಕ್ಕಿ ಎಷ್ಟ ಕೇಳೋ ಗೊತ್ತಾ? ಒಂದು ಬಾಕ್ಸ್ ಖಾಲಿ ಮಾಡ್ದೊಳಕ್ಕೆ ಏಲಕ್ಕಿ ಬಿಟ್ರೆ ಮಸ್ತ್ ಆಗೈತೆ ನಿಜ.